ನಮಸ್ತೆ ನಮ್ಮ ಎಲ್ಲ ನಾವಿಕ ಮಹಾಶಯರಿಗೆ. ಇದು ವರ್ಷದ ಒಂಥರ ಇದು ಮೊದಲ ಜಾತ್ರೆ. ಹಾಗೆ ನಮ್ಮ ಈ ಇಂಗ್ಲಿಷ್ ಕ್ಯಾಲೆಂಡರ್ ತಗೊಂಡ್ರೆ ವರ್ಷದ ಕೊನೆಯ ಜಾತ್ರೆ ಕೂಡ ಹೌದು. ಆದಷ್ಟು ನಾವು ಹೇಳಿದ್ವಿ ಹಿಂದಿನ ವರ್ಷ ಬಂದು ಆಲ್ಮೋಸ್ಟ್ ದೇವಸ್ಥಾನದ ಮಾಹಿತಿಗಳಾಗಲಿ, ಅಂದರೆ ಅದರ ಹಿನ್ನೆಲೆ, ಮತ್ತು ತೇರು ಎಳೆಯುವಂಥದ್ದು, ಮತ್ತು ಅಲ್ಲಿ ಹರಕೆ ಕಟ್ಕೊಂಡು ಅಲ್ಲಿ ಹರಕೆ ತೀರಿಸುವಂಥದ್ದು, ಅದ್ರ ಬಗ್ಗೆ ಎಲ್ಲ ಲಾಸ್ಟ್ ವಿಡಿಯೋದಲ್ಲೆಲ್ಲ ಪವನ್ ಅವ್ರ ಮಾಹಿತಿ ನೀಟಾಗಿ ಕೊಟ್ಟಿದ್ದಾರೆ. ಒಂದು ಮಾತ್ರ ಏನಂದರೆ ಗರುಡ ಒಂದು ತೋರ್ಸೋಕ್ಕಾಗಲಿಲ್ಲ. ಅವ್ರ ಗರುಡ ಅನ್ನತ್ತಿಗೆ ನಾನು ಕಾಗೆಯನ್ನು ಹಿಡ್ದನ ಅಂತ ಮೋಸ್ಟ್ಲಿ. ಈ ಸಲ ಬೇರೆ ಗರುಡ ಹಿಡ್ದೆ ನಾನು. ನೋಡಿ ಸುಮಾರು ಗರುಡ ನಳಿನಿ ಈ ತರ ನಾವು ವೀಡಿಯೋಗಿಲ್ಲ, ಖಾಲಿ ತಿನ್ನೋದು ಹೋಗುದು ಅಷ್ಟೇ. ಏನ್ ನದಿ ಇದೆ, ನದಿ ತಟದಲ್ಲಿ ಇರುವಂತ ದೇವಸ್ಥಾನ ಭದ್ರಾ ನದಿ. ಒಂದ್ ಕಡೆಯಿಂದ ಶುರುವಾಗಿ ಸಮುದ್ರ ಸೇರುವಷ್ಟು, ಸಾಗರ ಸೇರುವಷ್ಟು ತನಕ ಯಾವ್ಯಾವ ಹಳ್ಳಿಲಿ ಸಾಕ್ತದೋ ಅಲ್ಲಿನ ಎಲ್ಲ ಜನರಿಗೆ, ರೈತಾಪಿ ವರ್ಗದವರಿಗೆ ಎಲ್ಲರಿಗೂ ಉಪಯುಕ್ತವಾಗಿ ಒಂದು ಅವರಿಗೆ ಬೆಳೆ ಆಗಲಿ ಅಥವಾ ನೀರಾವರಿ ಸೌಲಭ್ಯವಾಗಿ ಒದಗಿಸುವಂಥದ್ದು ನದಿ. ಅಂತ ನದಿಗಳಲ್ಲಿ ನಮ್ಮ ಭದ್ರಾ ನದಿಯು ಕೂಡ ಒಂದು. ಅಲ್ಲೊಳ್ಳಿ ಜಾತ್ರೆಲಿ ಒಂದು ಜೀಪ್ ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಜಾತ್ರೆಗಳಲ್ಲಿ ಇರ್ತಾರೆ. ಮತ್ತೆ ನಮ್ಮ ಕಳಸ ಏರಿಯಾದಲ್ಲಿ ಸಿಗ್ತಾರೆ ನಿಮಗೆ, ಅದ್ಭುತವಾಗಿ ಸೆರೆಮನಿ ಎಲ್ಲ ಮಾಡ್ಕೊಡ್ತಾರೆ. ಇಲ್ಲಿಗೆ ಜಾತ್ರೆ ಕತೆ ಮುಗೀತು. ಇನ್ನು ನಳಿನಿ ಶರ್ಟ್ ಕೊಡು, ನಾನು ಹೋಗುದು. ನಮಸ್ತೆ ನಮ್ಮ ಎಲ್ಲ ನಾವಿಕ ಮಹಾಶಯರಿಗೆ. ಝೀರೋ ಮೆಮೊರೀಸ್ನ ಮತ್ತೊಂದು ವಿಡಿಯೋಗೆ ನಿಮ್ಮನ್ನು ಬರಮಾಡ್ಕೊಳ್ತಿದ್ದೇನೆ. ಈಗ ಇನ್ನೇನು ದೀಪೋತ್ಸವ ಎಲ್ಲ ಆಯ್ತು, ಮುಗೀತು. ಇನ್ನು ದೀಪೋತ್ಸವ ಕಳೆದಂಗೆ ಶುರು ಆಗೋದು ಇನ್ನು ಜಾತ್ರಾ ಮಹೋತ್ಸವಗಳೆಲ್ಲ. ಇದು ವರ್ಷದ ಒಂಥರ ಇದು ಮೊದಲ ಜಾತ್ರೆ. ಹಾಗೆ ನಮ್ಮ ಈ ಇಂಗ್ಲಿಷ್ ಕ್ಯಾಲೆಂಡರ್ ತಗೊಂಡ್ರೆ ವರ್ಷದ ಕೊನೆಯ ಜಾತ್ರೆ ಕೂಡ ಹೌದು. ಇನ್ನು ಜಾತ್ರೆ ಬಗ್ಗೆ ಆದಷ್ಟು ನಾವು ಹೇಳಿದ್ವಿ ಹಿಂದಿನ ವರ್ಷ ಬಂದು. ಆಲ್ಮೋಸ್ಟ್ ದೇವಸ್ಥಾನದ ಮಾಹಿತಿಗಳಾಗಲಿ, ಅಂದರೆ ಅದರ ಹಿನ್ನೆಲೆ, ಮತ್ತು ತೇರು ಎಳೆಯುವಂಥದ್ದು, ಮತ್ತು ಅಲ್ಲಿ ಹರಕೆ ಕಟ್ಕೊಂಡು ಅಲ್ಲಿ ಹರಕೆ ತೀರಿಸುವಂಥದ್ದು, ಅದ್ರ ಬಗ್ಗೆ ಎಲ್ಲ ಲಾಸ್ಟ್ ವಿಡಿಯೋದಲ್ಲೆಲ್ಲ ಪವನ್ ಅವ್ರ ಮಾಹಿತಿ ನೀಟಾಗಿ ಕೊಟ್ಟಿದ್ದಾರೆ. ಒಂದು ಮಾತ್ರ ಏನಂದರೆ ಗರುಡ ಒಂದು ತೋರ್ಸೋಕ್ಕಾಗಲಿಲ್ಲ. ಅವ್ರ ಗರುಡ ಅನ್ನತ್ತಿಗೆ ನಾನು ಕಾಗೆಯನ್ನು ಹಿಡ್ದನ ಅಂತ ಮೋಸ್ಟ್ಲಿ. ಈ ಸಲ ಬೇರೆ ಗರುಡ ಹಿಡ್ದೆ ನಾನು. ಹಾಗಾಗಿ ಈ ವರ್ಷನೂ ಕೂಡ ಗರುಡನ ಸೆರೆ ಹಿಡಿಯೋದು ಡೌಟು. ಆದರೆ ನೋಡೋಣ ಏನಾಗುತ್ತೆ ಅಂತೇಳಿ. ಮತ್ತೆ ಇದು ಏನ್ ನದಿ ಇದೆ, ನದಿ ತಟದಲ್ಲಿ ಇರುವಂತ ದೇವಸ್ಥಾನ ಭದ್ರಾ ನದಿ. ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಇದು ಒಂದು. ಇಲ್ಲಿಂದ ಒಂದು ಅದ್ಭುತ ವ್ಯೂ ಕೂಡ ನೋಡ್ಬೋದು ನೀವು. ಮತ್ತೆ ಇದು ನದಿ ಅಂದ್ರೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಒಂದ್ ಕಡೆಯಿಂದ ಶುರುವಾಗಿ ಸಮುದ್ರ ಸೇರುವಷ್ಟು, ಸಾಗರ ಸೇರುವಷ್ಟು ತನಕ ಯಾವ್ಯಾವ ಹಳ್ಳಿಲಿ ಸಾಕ್ತದೋ ಅಲ್ಲಿನ ಎಲ್ಲ ಜನರಿಗೆ, ರೈತಾಪಿ ವರ್ಗದವರಿಗೆ ಎಲ್ಲರಿಗೂ ಉಪಯುಕ್ತವಾಗಿ ಒಂದು ಅವರಿಗೆ ಬೆಳೆ ಆಗಲಿ ಅಥವಾ ನೀರಾವರಿ ಸೌಲಭ್ಯವಾಗಿ ಒದಗಿಸುವಂಥದ್ದು ನದಿ. ಅಂತ ನದಿಗಳಲ್ಲಿ ನಮ್ಮ ಭದ್ರಾ ನದಿಯು ಕೂಡ ಒಂದು. ಈಗ ಆಲ್ಮೋಸ್ಟ್ ಜಾತ್ರೆಗೆ ಹೋಗೋಣ. ಜೀವನದ ಯಾತ್ರೆಯಲ್ಲಿ ಒಂದು ಜಾತ್ರೆ ನೋಡೋಣ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ತೋರಿಸ್ತಾ ಹೋಗೋಣ. ಅವ್ರಿಗೊಂದು ನೋಡಿ, ಜಾತ್ರೆ ಶುರು ಆಗಿದ್ದು ಅಂಗಡಿ ಮುಂಗಟ್ಟುಗಳಿಂದಾನೆ. ಎಲ್ಲ ಈಗ ತಿಂಡಿ ತಿನಿಸುಗಳಾಗ್ಲಿ, ಬಟ್ಟೆ, ಐಸ್ ಕ್ರೀಮು, ಕಲ್ಲಂಗಡಿ, ಮತ್ತೆ ಇನ್ನು ನಾನು ಹೋಗ್ಬೇಕಂತ ಚರ್ಮರಿ ಅಂತೇಳಿ ಅದೆಲ್ಲ ಇರ್ತದೆ. ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದಾರೆ ಇಲ್ಲಿ, ಎಲ್ಲ ಇದ್ದಾರೆ ಈಗ. ಹೌದು. ಮತ್ತೇನಂದ್ರೆ ವಿಶ್ ಮಾಡಿದವ್ರಿಗೆ ಎಲ್ಲರಿಗೂ ಹೋಸಲಿ ಎಲ್ಲ ಆಲ್ಮೋಸ್ಟ್ ಪವನ್ ಅವರೆಲ್ಲ ತಿಂಡಿ ಅಂತ ಐಸ್ ಕ್ರೀಮ್ ಅದು ಇದು ಅಂತ ತೆಕ್ಕೊಟ್ಟಿದ್ದಾರೆ. ಈ ಸಲ ಮತ್ತೆ ಕೊಡ್ಸಕ್ಕೆಲ್ಲ ಆಗಲ್ಲ. ಒಂದು ಕರ್ಮ ಜ್ಯೂಸ್ ಅನ್ನೋದಿಗೆ ನಮ್ದೊಂದು ಸರಿಯಾದ ಡೈಲಾಗ್ ನನ್ಗೆ ಬರ್ತದೆ. ಎಕನಾಮಿಕ್ ಒಂದು ಎಕ್ಸಾಂಪಲ್ ಕೊಡ್ತಿದ್ರು ಯುಟಿಲಿಟಿಗೆ. ಶೆಕೆ ಆದ್ರೆ ಕರ್ಮ ಜ್ಯೂಸಿ ಕುಡಿಬೇಕ್ರಿ ಅಂತ. ಹೆಸರೆಲ್ಲ ಬೇಡ ಅಂತ
ಬಾಯಾರಿಕೆ ಆದ್ರೆ ಛತ್ರಿ ಹಿಡಿಬಾರ್ದ್ರಿ, ಕರ್ಮು ಜ್ಯೂಸ್ ಕುಡಿಬೇಕು ಅಂತ. ಹಾ ಇವರ ಎಂತ ಸರಿ ಮಾಡ್ಸಿ. ನೋಡಿ ಇವರು ಡ್ರೈವರ್, ಇವರು ನೇಣಿದೆ ಕಂಡಕ್ಟರ್ ಡ್ರೈವರ್ ನೀವಲ್ಲ, ಇನ್ನೊಬ್ರು ನಮ್ದು ಕೃಷ್ಣ ಜಾತ್ರೆಗೆ ಬಂದಿದ್ದಾನೆ. ಅದೇನೆ ಇದರ ನಾವು ವಿಡಿಯೋಗಿಲ್ಲ, ಖಾಲಿ ತಿನ್ನೋದು ಹೋಗುದು ಅಷ್ಟೇ. ಸುಮ್ಮನೆ ವಿಡಿಯೋ ಮಾಡ್ಕೊಬಿಟ್ಟು ಆಮೇಲೆ ಎಲ್ಲ ರೆಕಾರ್ಡ್ ಮಾಡಿ ಹಾಕುದೆ, ಹಿಂಗ್ ಮಾಡ್ದೆ ಹಂಗ್ ಮಾಡಿದೆ ಕಾಮಿಡಿ ಆಯ್ತು. ನೋಡಿ ಇದೊಂದು ರೂಟ್ ಏನಿದೆ ಇದು ಹೊರನಾಡಿಗೆ ಕನೆಕ್ಟ್ ಮಾಡುವಂಥದ್ದು. ಮತ್ತೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ ನೋಡಿ, ನೀಟಾಗಿ ಪಾರ್ಕಿಂಗ್ ಮಾಡ್ಕೊಳ್ಳಿ. ಯಾಕಂದ್ರೆ ಆಚೆ ಈಚೆ ಓಡಾಡ್ಲಿಕ್ಕೆಲ್ಲ ಭಾರಿ ತೊಂದರೆ ಆಗ್ತದೆ. ಇಲ್ಲದಿದ್ರೆ ಒಂದು ಒಳ್ಳೆ ಸ್ಥಳದಲ್ಲಿ ಒಂದು ಪಾರ್ಕಿಂಗ್ ಎಲ್ಲ ಮಾಡ್ಕೊಂಡ್ರೆ ಬಾಕಿಯವರು ಕೂಡ ಅನುಕೂಲ ಆಗ್ತದೆ. ಟ್ರಾಫಿಕ್ ಜಾಮ್ ಅನ್ನ ಸ್ವಲ್ಪ ತಡೆ ಹಿಡಿಬಹುದು ಪಾರ್ಕಿಂಗ್ ವ್ಯವಸ್ಥೆ ಇರೋದ್ರಿಂದ. ಇನ್ನು ಸೀದಾ ಈಚೆ ಹೋದ್ರೆ ನಮ್ಮ ಹಳ್ಳೊಳ್ಳಿ ದೇವಸ್ಥಾನಕ್ಕೆ ಸುಬ್ರಹ್ಮಣ್ಯ. ವಿಡಿಯೋ ಅಂದಾಗ ದೂರ ಹೋಗ್ತಾರೆ ಮಾತ್ರ. ನೋಡಿ ಜಾತ್ರೆಯಲ್ಲಿ ಇಂಥ ವಸ್ತುಗಳು ಇರೋದಂತಿಲ್ಲ, ಎಲ್ಲ ಹಾಕಿರ್ತಾರೆ. ಪಾತ್ರೆ ಇವ್ರು ಮಾಮೂಲಿ ನಮ್ಮ ಚರ್ಮುರಿ ಸಖತ್ತಾಗಿ ಚರ್ಮುರಿ ಮಾಡ್ತಾರೆ. ಬಂದು ಇಲ್ಲಿ ಚರ್ಮುರಿ ತಿನ್ಕೊಂಡೋಗಿ. ಹಾ ಇವ್ರು ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಜಾತ್ರೆಗಳಲ್ಲಿ ಇರ್ತಾರೆ. ಮತ್ತೆ ನಮ್ಮ ಕಳಸ ಏರಿಯಾದಲ್ಲಿ ಸಿಗ್ತಾರೆ ನಿಮ್ಗೆ ಅದ್ಭುತವಾಗಿ ಚರ್ಮುರಿ ಎಲ್ಲ ಮಾಡ್ಕೊಡ್ತಾರೆ. ಬನ್ನಿ ಚರ್ಮುರಿ ತಿನ್ಕೊಂಡು ಹೋಗಿ. ಹೌದು, ಹೇಗಿದೆ ವ್ಯಾಪಾರ? ಹೌದಾ ಹೌದಾ ಆಗ್ತದೆ ಆಗ್ಲಿ. ಹೌದಾ ಹಾ ನೋಡಿ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತದಂತೆ. ಇವಾಗಷ್ಟೇ ಶುರು ಆಗಿದ್ದು. ಜನ ಇನ್ನು ಇವಾಗ ಬರ್ತಾ ಇದಾರಲ್ಲ, ಆದಷ್ಟು ಬೇಗ ಶುರು ಆಗ್ತದೆ. ಹೋವ ಇನ್ನು ಎಲ್ಲ ಎಂತ ಎಂತ ಹೇಳುದು, ಜೋಳ ಇದೆ, ಮತ್ತೆ ಎಂತ ಇದು ಮಣ್ಣಿಂದು ಭರಣಿ ಗಿರಣಿ ಅನ್ನೋದು. ನಮ್ಮ ಕೋಟಮಕ್ಕಿ ಸೌಕರ್ಯ ಮತ್ತೆ ಇನ್ನೆಂತ ಇಲ್ಲಿ ಬುಕ್ ಸ್ಟಾಲ್ ಎಲ್ಲ ಇದೆ. ಬುಕ್ಸ್ ಅಂದು ಅದೊಂದು ಬೆಟ್ರು. ಮತ್ತೆ ಅಲ್ಲಿ ಸೌಂಡ್ ಅಲ್ಲಿ ಒಂದಕ್ಕೆ 200, 200ಕ್ಕೆ 2, 300ಕ್ಕೆ 4 ಅಂತಿರ್ತಾರೆ. ಅದೇ ಕೇಳ್ತಿರ್ತದೆ. ಅವ್ರ ಕೊಳಲ್ ಕಳ್ದೋಯ್ತಂತೆ. ಇಲ್ಲಿ ನೋಡಿ, ಇಲ್ಲಿ ಸಾಲಲ್ಲಿ ಹೋಗ್ತಿದ್ದಾರೆ. ಕೊನೆ ರಾಜನ ಷಷ್ಠಿ ದೃಷ್ಟಿ ತೆಗಿಲಿಕ್ಕ. ಷಷ್ಠಿ ಅಂತ ಹೇಳಿ ನಮ್ ಕಡೆ ಎಲ್ಲ ಯಾರು ಕೆಲಸ ಮಾಡಲ್ಲ, ಆಲ್ಮೋಸ್ಟ್ ರಜನೆ ಇರ್ತದೆ. ಅಂತ ಬಿಸಿಲು ಹೆವಿ ಹೊಡಿತಿದೆ. ಎಂತ ತಿರುಗುದಿಲ್ಲ ಅಲ್ಲಿ ಸ್ವಾಮಿ. ಸ್ವಾಮಿಗಳು ಕಳೆದ ವರ್ಷ ಜಾತ್ರೆ ಬಗ್ಗೆ ಮಾತಾಡಿ ಅಂದ್ರೆ ಯಾರು ಮಾತಾಡಿಲ್ಲ, ಮಾತಾಡ್ಲಿಕ್ಕೆ ಹೋಗಲ್ಲ. ಬಾರಿ ಬೇಜಾರಾಗ್ತದೆ ಅವಾಗ. ದೇವಸ್ಥಾನದ ಹತ್ರ ಬರ್ತಾ ಇದೀವಿ. ನೀವು ಯಾರಿಗಾದ್ರೂ ನೋಡಿ ತಿಂಡಿ ಎಲ್ಲ ತುಂಬಾ ಉಂಟು, ತಿನ್ಬೋದಿತ್ತು ತಿಂಡಿ. ಇಲ್ಲ, ಈ ಜಾತ್ರೆ ತಿಂಡಿ ಅಂದ್ರೆ ಭಯಂಕರ ಇಷ್ಟ. ಹೌದು, ಇವಾಗ್ಲೂ ಇಷ್ಟನೇ. ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇವಾಗ ತಿಂಡಿ ಎಲ್ಲ. ಮೊದ್ಲೆಲ್ಲ ನಿಮ್ಮ ಹಳ್ಳಿ ತೇರು ಕೆಲವೇ ಕ್ಷಣಗಳಲ್ಲಿ ಈಗ ರಥೋತ್ಸವ ನಡಿಲಿಕ್ಕಿದೆ. ಅದು ಸಹ ಲಾಸ್ಟ್ ಟೈಮ್ ಕೂಡ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂದ್ರೆ ಗರುಡ ಎಲ್ಲ ಬರುದು, ಆನಂತರ ಇಲ್ಲಿ ತೇರು ಎಳೆಯುವಂಥದ್ದು. ನೋಡಿ ಎಲ್ಲ ಜನ ಕಾಯ್ತಾ ಇದ್ದಾರೆ. ಎಲ್ಲರ ಚಿತ್ತ ರಥದತ್ತ. ಕಾಣುದಿಲ್ಲ, ಯಾರು ಕಾಣುದಿಲ್ಲ. ನಮಗೆ ಕಣ್ಣು ಬಿಡ್ಲಿಕ್ಕೆ ಆಗ್ತಿಲ್ಲ. ವಿಡಿಯೋ ಸ್ಟ್ರಕ್ ಆಗ್ತಿದೆ ಹೇಳಿ, ಯಾರು ಬೈಬಾರ್ದು. ಹೌದೌದು, ವಿಡಿಯೋ ಸ್ವಲ್ಪ ಸ್ಟ್ರಕ್ ಆಗ್ತಿದೆ. ಯಾರಾದ್ರೂ ಹಂಗೆ ಬೈಬೇಕಂತ ಅನ್ಸಿದ್ರೆ ಕಮೆಂಟ್ ಅಲ್ಲೆಲ್ಲ ಬೈಲಿಕ್ಕೆ ಹೋಗ್ಬೇಡಿ.
ಆಯ್ತಾ ಇಲ್ಲಿಂದ ಅಲ್ಲಿ ರಥದೇನೋ ಕ್ಲೋಸ್ ಕೊಡ್ತೇವೆ, ದೇವಸ್ಥಾನ ಹತ್ರ ಹೋಗ್ತೀರಾ? ಹಾ, ಇವತ್ತು ಸಂಜೆ 6 ಗಂಟೆ ನಂತರ ಒಂದು ಯಕ್ಷಗಾನ ಸಹ ಇದೆ. ಇಲ್ಲಿಂದ ಇಲ್ಲಿಯವರೇ ಸುಬ್ರಹ್ಮಣ್ಯೇಶ್ವರ ಯಕ್ಷಗಾನ ಮಂಡಳಿ ಅಂತ ಏನಿದೆ, ಇವರಿಂದನೇ ಇಲ್ಲಿ ಸಂಜೆ ಇವತ್ತು 6 ಎಷ್ಟು ಗಂಟೆಗೆ 6:30ಕ್ಕೆ ಯಕ್ಷಗಾನ ಕೂಡ ಇದೆ. ಕ್ರೌಡ್ ತುಂಬಾ ಇದೆ. ಮೋಸ್ಟ್ಲಿ ಇವಾಗ ಅದು ಇವಾಗ ಆಗ್ತದೆ. ಕೆಲವೊಂದೆಲ್ಲ ಸಡನ್ ಆಗಿ ಮಾತಿ ಬರುದಿಲ್ಲ. ಎಂತಂದ್ರೆ ಈಗ ದೇವರ ವಿಗ್ರಹ ಏನಿದೆ ಅದನ್ನ ಇಟ್ಕೊಂಡು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಆಗ್ತಾರೆ. ಪ್ರದಕ್ಷಿಣೆ ಆದ ನಂತರ ಎಲ್ಲ ಪೂಜೆ ಎಲ್ಲ ಆಗಿ ನಂತರ ರಥೋತ್ಸವ ನಡೆಯುವಂಥದ್ದು. ನೋಡಿ, ಜನ ಸಾಗರ. ಹೋಗೋಣ ಪವನವ್ರೆ. ತುಂಬಾ ಜನ ಸಾಗರ ಇದೆ. ಎಲ್ಲ ಕ್ಯೂ ಅಲ್ಲಿ ನಿಂತಿದ್ದಾರೆ ದರ್ಶನಕ್ಕೆ. ಮತ್ತೆ ಅವರ ಇಚ್ಛಾರ್ಥ ಸೇವೆಗಳು ಇರ್ತಾವಲ್ಲ, ಹಣ್ಣು ಕಾಯಿ ಕುಂಕುಮಾರ್ಚನೆ ಅದೆಲ್ಲ ಇರ್ತದಲ್ಲ, ಎಲ್ಲ ಸೇವೆಗಳೆಲ್ಲ ಮಾಡ್ಲಿಕ್ಕೆಲ್ಲ ತುದಿಗಾಲಲ್ಲಿ ಕಾದಿದ್ದಾರೆ. ಹೋಗ್ಲಿಕ್ಕೆ ಆಗ್ತದ? ಈ ಗ್ಯಾಪಲ್ಲಿ ಹೋಗ್ಬೋದೇ? ಸಾಗರ ಹೋಗ್ಲಿಕ್ಕೆ ಮನಸ್ಸು ದಾರಿ ಮಾಡಿ ಕೊಡ್ಬೇಕು.
ಅಲ್ಲಿಂದ ಹೊರಗಿಂದ ಒಳಗೆ ಬರ್ಬೇಕಂದ್ರೆ ಹರಸಾಹಸ ಮಾಡ್ಬೇಕಾಯ್ತು, ಅಷ್ಟು ಜನ ಇದೆ ಮಾತ್ರ. ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಬಿಟ್ರೆ ಕಡಿಮೆ ಆಗ್ತಿಲ್ಲ. ಅಲ್ಲಿಂದ ಒಳಗೆ ಬರ್ಬೇಕಂದ್ರೆ ದಾರಿ ಒಂದ್ ಸ್ವಲ್ಪ ಮಾಡ್ಲಿಕ್ಕೆ ಭಾರಿ ಕಷ್ಟ ಆಯ್ತು. ಹೋಗೋಣ. ನಾವು ಸಹ ಒಂದು ಪ್ರದಕ್ಷಿಣೆ ಹಾಕಿ ಹೋಗುವಂಥದ್ದು. ಹೋಗೋಣ. ಇಲ್ಲೊಂದು ಕಮೆಂಟ್ ಕೊಡೋಣ, ಅದೇ ಜೀರೋ ಮೆಮೊರೀಸ್. ಓಕೆ, ಹೇಳೋಣ. ನೋಡಿ, ನಮ್ಮ ಏನ್ ನಾವಿಕ ಮಹಾಶಯರು ಇದ್ದಾರೆ ಜೀರೋ ಮೆಮೊರೀಸ್ನ. ನಮ್ಮ ಜೀರೋ ಮೆಮೊರೀಸ್ನ ನಾವಿಕ ಮಹಾಶಯರು ಏನಿದ್ದಾರೆ ಅವರು ಎಲ್ಲರಿಗೂ ಈ ದೇವರ ಆಶೀರ್ವಾದ ಅನುಗ್ರಹ ಎಲ್ಲರಿಗೂ ಇರ್ಲಿ. ಜೀರೋ ಮೆಮೊರೀಸ್ನ ಎಂತ ನಾವಿಕ ಮಹಾಶಯರಿಗೆ ಸ್ವಲ್ಪ ಜಾಸ್ತಿ ಇರ್ಲಿ, ಬಾಕಿದವ್ರಿಗೆ ಎಲ್ಲರಿಗೂ ಇರ್ಲಿ. ಎಲ್ಲರಿಗೂ ಐಶ್ವರ್ಯ ಸಿದ್ಧಿ ಆಗ್ಲಿ, ಆರೋಗ್ಯ ಐಶ್ವರ್ಯ ಎಲ್ಲರಿಗೂ ಚೆನ್ನಾಗಿರ್ಲಿ. ಜೈ. ಇನ್ನು ಹೊರಗೆ ಹೋಗುವ ಅಂದ್ರೆ ಒಂದು ತೆಂಗಿನಕಾಯಿ ಪ್ರಸಾದ ಎಲ್ಲ ಇಲ್ಲಿ ಕೊಡುವಂಥದ್ದು. ಒಂಚೂರು ತೋಜಾಡು ತೋಜಿನಡ್ಡೆ. ಬಂದು ಹೋಯ್ತಾ? ಬಂದು ಹೋಗಾಯ್ತು. ಅದೇ ಆಯ್ತಾ? ಅಲ್ಲಿ ಒಂದೆರಡು ಕ್ಲಿಪ್ ಬೇಕಾ? ಮತ್ತೊಂದು ಹೇಳ್ಬೇಕಿತ್ತಲ್ಲ ಮರ ಜಾತ್ರೆ. ಈಚಿಂದ ಬಿಸಿಹೊಡಿತದಂತ. ಓ ಪಾಪ, ನಾನು ಬಿಸಾಡಿದ್ರ ಮರ. ನೋಡಿ ಸುಮಾರು ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶುಕ್ರಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ದೇವಸೇನ ಕೃಷ್ಣಂ ಮಯೂರವಾಹನ ಭವಭದ್ರ ಕಾರ್ತಿಕೇಯೋ ಪ್ರಸನ್ನೋತ್ತಮಹಾದ್ಯುತೆ. ಈಗ ಸುತ್ತಮುತ್ತ ಗ್ರಾಮಸ್ಥರ ಹೆಸರನ್ನು ಓದುತ್ತೆ. ಅವರು ಬಂದು ಕಾಯಿ ತಗೊಂಡು ದೇವರಿಗೆ ಮಹಾ ಮಂಗಳಾರತಿ ಆಗೋದ್ರೊಳಗೆ ಚಕ್ರಕ್ಕೆ ಕಾಯಿ ಹೊಡೆದು ಅಲ್ಲೇ ಬಿಡಬೇಕು. ಚಕ್ರದ ಕಬ್ಬಿಣದ ಪಟ್ಟಿಗೆ ಮಾತ್ರ ಹತ್ತಿರದಿಂದ ಹೊಡಿಬೇಕು. ಶೃಂಗೇರಿ ಜಗದ್ಗುರುವಿಂದ ಕಾಣಿಕೆ ಹರಿವ ಪರಗುರುವಿಂದ ಕಾಣಿಕೆ ಬಾಳೆ ಗುರುಮಠಾಧೀಶಿದ್ದ ಕಾಣಿಕೆ
ಎಂತ ಕೊಡೋದು ನಮ್ಮಂಡೆ ಪ್ರತಿ ಜಾತ್ರೆ ಮಾಡುವಂತ ಉದಯ ಆಗ್ತಿರ್ತಾರೆ ಎಲ್ಲ ಜಾತ್ರೆಗೂ. ಜಾತ್ರೆಗಳು ಮತ್ತೆ ಗೊತ್ತಲ್ಲ, ಈಗ ಜಾತ್ರೆ ಅಂದ್ಮೇಲೆ ಮಾಮೂಲಿ ಕೆಲವರು ಅದು ಇದು ಪರ್ಚೇಸಿಂಗ್ ಬರ್ತಾರೆ, ಕೆಲವರು ಮತ್ತೆ ಕಣ್ಣ ಸಲಿಗೆಗಳು ಅದೆಲ್ಲ ಜಾಸ್ತಿ ಆಗ್ತದೆ, ಪ್ರಣಯ ಪ್ರಸಂಗಗಳೆಲ್ಲ ಜಾಸ್ತಿ ಆಗ್ತಿರ್ತದೆ. ಹಾಗೆ ಮತ್ತೆ ಜಾತ್ರೆ ಅಂದ್ರೆ ನೋಡಿ, ಜಾತ್ರೆ ಅಂದ್ರೆ ಕೇವಲ ಒಂದು ಧಾರ್ಮಿಕ ಆಚರಣೆ ಅಥವಾ ಸಾಂಸ್ಕೃತಿಕ ಆಚರಣೆಗಳ ಸಾಗರ. ಅದ್ರ ಜೊತೆಗೆ ಒಂದು ಜನಜೀವನಕ್ಕೆ ಬದುಕು ಕಟ್ಟಿಕೊಡುವ ಒಂದು ಆಗರ ಕೂಡ ಹೌದು. ಯಾಕಂದ್ರೆ ಇವರ ಮಾಮೂಲಿ ಡೈಲಿ ಬಿಸ್ನೆಸ್ಗಿಂತ ಇಲ್ಲಿ ಸ್ವಲ್ಪ ಜಾಸ್ತಿ ಬಿಸ್ನೆಸ್ ಆಗುವಂಥದ್ದು. ಸೊ ಹಾಗಾಗಿ ಬದುಕು ಸಹ ಕಟ್ಟಿಕೊಡ್ತದೆ. ಕೇವಲ ಜಾತ್ರೆ ಒಂದು ಸಾಂಸ್ಕೃತಿಕ ಧಾರ್ಮಿಕ ಆಚರಣೆ ಅಲ್ಲ. ಹೌದಾ, ಸರ ಗಿರ ಏನಾದ್ರು ತಗೊಳ್ಳಿಕ್ಕೆ ಉಂಟಾ ಸರ? ಮಂಗಳೂರು ಜಯರಾಜ್ ಕೊತ್ವಾಲ. ರಥೋತ್ಸವ ಜರುಗ್ತದೆ. ಭಕ್ತಾದಿಗಳೆಲ್ಲ, ಸ್ವಾಮಿಗಳವರೆಲ್ಲ, ಏನು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳೆಲ್ಲ ಇದ್ದಾರೆ, ಅವರೆಲ್ಲ ಮತ್ತೆ ಜನಸಾಮಾನ್ಯ ಭಕ್ತಾದಿಗಳೆಲ್ಲ ಸ್ವಾಮಿಗಳೆಲ್ಲ ಸೇರ್ಕೊಂಡು ರಥೋತ್ಸವ ಜರುಗುವಂಥದ್ದು. ಇದು ರಥ ಬೀದಿ. ಇಲ್ಲಿ ಆ ದೇವಸ್ಥಾನದಿಂದ ಇಲ್ಲಿ ಒಂದು ದ್ವಾರ ತನಕ ಎಳಿತಾರೆ. ಆದ ನಂತರ ಮತ್ತೆ ರಿಟರ್ನ್ ಅಲ್ಲಿಗೆ ಅವರೆಲ್ಲ ಸೇರಿ ರಥೋತ್ಸವ ಆದ ನಂತರ ಜಾತ್ರೆ ಮತ್ತೆ ಏನು ಅಂಗಡಿ ವ್ಯಾಪಾರಗಳು ಮತ್ತೆ ಹಾಗೆ ಜರುಗ್ತದೆ. ಜಾತ್ರೆ ಕೂಡ ಸಾಗ್ತದೆ. ಇನ್ನು ಅಷ್ಟೇ, ಇನ್ನು ಎಂತ ಇನ್ಫಾರ್ಮೇಶನ್ ಜಾಸ್ತಿ ಅದೇ ವಿಡಿಯೋದಲ್ಲಿ, ಹಳೆ ವಿಡಿಯೋದಲ್ಲಿ ಕೊಟ್ಟಿದ್ದೇವೆ, ಅದನ್ನ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ, ನೋಡಿ. ಹೋಗುವ. ಎಲ್ಲಿ ನಿಂತು ವಿಡಿಯೋ ಮಾಡ್ತಿದ್ವಿ ನೋಡಿ ನಾವು. ಇಲ್ಲಿಗೆ ಜಾತ್ರೆ ಕತೆ ಮುಗೀತು. ಇನ್ನು ನಳಿನಿ ಶರ್ಟ್ ಕೊಡು, ನಾನು ಹೋಗುದು. ಜಾಸ್ತಿ ಹೊತ್ತು ಇರಕ್ಕಾಗ್ತಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ಯಾರಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗದೆ ಇದ್ರೆ ಇನ್ನೊಂದು ಹಳ್ಳಿ ಜಾತ್ರೆಗೆ ಬಂದು ಪೆಟ್ಟೆ ಮತ್ತೆ, ಆಯ್ತಾ? ನಳಿನಿ ಮೈಕ್ ಕೊಡು, ನಾನು ಹೋಗುದು. ಸ್ವಾರ್ಥ ಮತ್ತೆ ಆವರಣ. ಎಸ್ ಎಲ್ ಭೈರಪ್ಪ ಅವರು ಪಟ್ಟ ಅಭಿಮಾನಿ. ಹಾ, ನಲಿಪಿಯಾ ನಲಿಪು ರೂಪಾಯಿ ಬಲ್ಪಿಗೆ ಕೊಡ್ತೀನಿ. ಪುಸ್ತಕ ಹಳ್ಳಿ ಜಾತ್ರೆಲಿ ಒಂದು ಜೀಪ್ ತಗೊಂಡಿದ್ದೀನಿ. ನೆಕ್ಸ್ಟ್ ಜಾತ್ರೆಗೆ ಇದೇ ಜೀಪಲ್ಲಿ ಬರುವ ಎಲ್ಲ ಸಂತು ಇದರಲ್ಲಿ ಬರುದು. ಮತ್ತೆ ಈ ಸರಿ ಒಂದು 3 ಪುಸ್ತಕ ತಗೊಂಡಿದ್ದೀನಿ. ನಾನು ಪುಸ್ತಕ ಓದೋದು ಭಾರಿ ಕಡಿಮೆ, ಸ್ವಲ್ಪ ಟ್ರೈ ಮಾಡೋಣ ಅಂತ. ಬಾಲಮಂಗಳ, ತುಂತುರು ಬರೀ ಇದೇ ಓದಿದ್ದು. ಯಾವ್ದುಂಟು ಇದು ನಮ್ಮೊಬ್ರು ಫೇವ್ರೆಟ್ ರೈಟ್ರು. ಎಸ್ ಎಲ್ ಭೈರಪ್ಪ ಅವ್ರದ್ದು ಬಹಳ ದಿನದಿಂದ ಆಸೆ ಓದ್ಬೇಕಂತ ಅವ್ರದ್ದು ಪುಸ್ತಕಗಳನ್ನೆಲ್ಲ. ಇದೊಂದು ತಗೊಂಡಿದ್ದೀನಿ, ಆವರಣ. ನಮ್ದೀಗ ಕೊನೆ ಸೀಸನ್ ಎಲ್ಲ ಮುಗಿದು ಯಾವಾಗ ಓದ್ತೀನಿ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಇರ್ಲಿ, ಸಾಯದ್ರೊಳಗೆ ಒಂದ್ಸ ಓದ್ತೀನಿ. ಹಾ, ಅಕ್ಷರ ರಾಕ್ಷಸ, ಸೈಕೋಪಾತ್, ಇದೊಂದು ಓದ್ಬೇಕು. ನಾನು ಓದಿಲ್ಲ, ಅದಕ್ಕೆ ಹೇಳಿದ. ಆದಷ್ಟು ಓದಿ. ನೋಡಿ, ನಾವು ಓದೋ ಟೈಮಲ್ಲಿ ಓದ್ಲಿಲ್ಲ, ಇವಾಗ ಓದ್ಬೇಕು ಅನಿಸ್ತುಂಟು. ಸರಿ, ಇನ್ನು ಯಾಕೊತ್ತ ಸಂತನ ವಿಡಿಯೋ ಮಾಡಕ್ ಹೇಳಿದ್ದು. ಪ್ರತಿ ವಿಡಿಯೋದಲ್ಲಿ ನನ್ನನ್ನು ನೋಡಿ 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 ಜನಗಳಿಗೆ ಜಿಗುಪ್ಸೆ ಬಂದಿರ್ಬೋದು. ಹಂಗಾಗಿ ಈ ಸರಿ ಸಂತಿಗೆ ಫ್ಯಾನ್ಸ್ ನಮ್ಮನೇಲಿ ಉಂಟು. ಅವ್ರು ಖಾಲಿ ತಿರುಗುದು. ಓಕೆ, ಇನ್ನು ಹೋಗುದು. ಇನ್ನು ಕಳಸ ಜಾತ್ರೆಗೆ ಸಿಗುವ. ನೆಕ್ಸ್ಟ್ ಜಾತ್ರೆ ಅಲ್ಲ ಸಂತು? ನಮ್ಗಿನ್ನು ತೇರೆಲ್ಲ ಎಳೆಯೋದು ತೋರ್ಸೋಕ್ಕಾಗಲ್ಲ, ದಯವಿಟ್ಟು ಬೇಜಾರು ಮಾಡಬೇಡಿ. ಹೊಸರಿದ್ದು ವಿಡಿಯೋದಲ್ಲಿ ಇದೆ, ಎಲ್ಲ ನೋಡ್ಕೊಳ್ಳಿ. ದೇವಸ್ಥಾನದ ಬಗ್ಗೆ ಮಾಹಿತಿ ಆಗಿರ್ಬೋದು, ಮತ್ತು
ತೇರ್ದೇನು ಪೆಟ್ನ ಅಂತ ಅದೆಲ್ಲ ಕೊಡ್ತಾರಲ್ಲ ಅದೆಲ್ಲ ಲಾಸ್ಟ್ ಇಯರ್ ಮಾತಾಡಿದ್ದಾರೆ. ಎಲ್ಲರೂ ಕೂಡ ಹಳೆ ವಿಡಿಯೋನ ಲಿಂಕ್ ಹಾಕಿರ್ತೀನಿ, ಜೊತೆಗೆ ಪಿನ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸರಿ, ನಾನು ಕೀಯಲ್ಲಿಟ್ಟೆ ಅಂತ ಮರ್ತೆ ಅಂತ ಈಗ. ಬಾಯ್, ಟೇಕ್ ಕೇರ್. ಅದು ಹೇಳಿದ್ರಾ ಲಾಸ್ಟ್, ನೀವು ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಝೀರೋ ಮೆಮರೀಸ್ ಅಂತ ಹೇಳ್ತಾ ಸೀದಾ ಹೋಗುದು. ಬನ್ನಿ ಬನ್ನಿ ಬನ್ನಿ.